ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಈರುಳ್ಳಿ ದೋಸೆ ಅಥವಾ ಈರುಳ್ಳಿ ಉತ್ತಪ್ಪಂ ಅಂತಲೂ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಈರುಳ್ಳಿ ದೋಸೆ, ಈರುಳ್ಳಿ ಉತ್ತಪ್ಪಂ ಅಥವಾ ಆನಿಯನ್ ದೋಸೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಮೊದಲನೇದಾಗಿ ನಾನಿಲ್ಲಿ ದೋಸೆಗೆ ನೆನೆಸೋದಕ್ಕೆ ಒಂದು ಪಾತ್ರೆಗೆ 2 ಕಪ್ ದೋಸೆ ಅಕ್ಕಿ ಹಾಗೆ 3/4 ಕಪ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಮೆಂತೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಹೆಸರುಬೇಳೆ ಹಾಕಿ 3ರಿಂದ 4 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತು ನೀರು ಹಾಕಿ ನೆನೆಸಿ ಇಟ್ಕೋಬೇಕು. ದೋಸೆಗೆ ಇನ್ನೊಂದು ಮುಖ್ಯ ಇಂಗ್ರೀಡಿಯೆಂಟ್ ಅಂದರೆ ಅವಲಕ್ಕಿನ ರುಬ್ಬೋ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು 6ರಿಂದ 8 ಗಂಟೆ ಹಾಗೆ ಇಟ್ಟಿದ್ದೀನಿ. 6ರಿಂದ 8 ಗಂಟೆ ಆದರೂ ನೀರಲ್ಲಿ ನೆನೆಬೇಕು. ನಂತರ ಅಕ್ಕಿ ಬೇಳೆ ನೆನೆಸಿರೋ ನೀರನ್ನು ತೆಗೆದಿಟ್ಟು ಅರ್ಧ ಕಪ್ಪಷ್ಟು ನೆನೆಸಿರೋ ಅವಲಕ್ಕಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿ ತೊಗೊಂಡಿರೋದು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ಅಥವಾ ಗ್ರೈಂಡರಲ್ಲಿ ನುಣ್ಣಗೆ ಹಿಟ್ಟನ್ನು ರುಬ್ಕೋಬೇಕು. ಮಾಮೂಲಿ ಎಲ್ಲ ದೋಸೆಗೆ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೋತೀವೋ ಹಾಗೆ ಹಿಟ್ಟನ್ನು ರುಬ್ಕೊಂಡ್ರೆ ಆಯಿತು. ರುಬ್ಬಿರೋ ಹಿಟ್ಟನ್ನು ಕೈಯಲ್ಲೇ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಹುಳಿ ಬರೋದಕ್ಕೆ ಓವರ್ನೈಟ್ ಹಾಗೆ ಇಟ್ಟಿದ್ದೀನಿ. ಬೆಳಿಗ್ಗೆ ದೋಸೆ ಹಿಟ್ಟು ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಬುದುಗ್ ಬಂದಿದೆ ನೋಡಿ. ಹಿಟ್ಟು ಸರಿಯಾಗಿ ಫರ್ಮೆಂಟ್ ಆಗಿಲ್ಲ, ಹುದುಗ್ ಬಂದಿಲ್ಲ ಅಂದರೆ ಈರುಳ್ಳಿ ದೋಸೆ ಸ್ವಲ್ಪನೂ ಚೆನ್ನಾಗಾಗಲ್ಲ. ಯಾವ ದೋಸೆನೂ ಚೆನ್ನಾಗಾಗಲ್ಲ. ಅದರಲ್ಲೂ ಈರುಳ್ಳಿ ದೋಸೆ ಸ್ವಲ್ಪ ದಪ್ಪ ಇರೋದ್ರಿಂದ ಸರಿಯಾಗಿ ಫರ್ಮೆಂಟ್ ಆಗಿರೋ ಹಿಟ್ಟನ್ನು ಉಪಯೋಗಿಸೋದು ತುಂಬಾ ಮುಖ್ಯ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆಗೆ ಮೇಲಿಂದ ಈರುಳ್ಳಿ ಮಿಶ್ರಣ ಏನು ಹಾಕ್ತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ಕ್ಯಾರೆಟ್, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 4 ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ ಒಂದು ಬೌಲಿಗೆ ಸಣ್ಣದಾಗಿ ತುರಿದಿರೋ ಕ್ಯಾರೆಟ್ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ದೋಸೆ ಮಾಡುವಾಗ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಹ್ಯಾಂಡ್ ಚಾಪರಿಂದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಬೇಡ ಅಂತಾದರೆ ಸ್ಕಿಪ್ ಮಾಡಿ ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕ್ಬೋದು. ಹಾಗೆ ತೊಗೊಂಡಿರೋ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪೀಸ್ ಅಥವಾ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಪ್ಲೀಸ್ ಶೇರ್ ಮಾಡಿ. ಇದೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೋಸೆ ಕಾವಲಿ ಕಾಯ್ತಾ ಇದೆ. ಕಾವಲಿಗೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ನಂತರ 2 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ ಈ ಥರ ಲೈಟಾಗಿ ಸ್ವಲ್ಪನೇ ಹರಡ್ಕೋಬೇಕು. ಈರುಳ್ಳಿ ದೋಸೆಗೆ ಸೆಟ್ ದೋಸೆಗಿಂತ ಸ್ವಲ್ಪ ತೆಳುವಾಗಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಂತರ ತಯಾರಿಸಿಟ್ಕೊಂಡಿರೋ ಈರುಳ್ಳಿ ಮಿಶ್ರಣನ ದೋಸೆಗೆ ಮೇಲಿಂದ ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ಸ್ಪೂನಲ್ಲಿ ಹಾಕೋದಕ್ಕಿಂತ ಕೈಯಲ್ಲೇ ಈಸಿಯಾಗಿ ಹಾಕ್ಬೋದು. ದೋಸೆಗೆ ಈರುಳ್ಳಿನ ಜಾಸ್ತಿ ಅಥವಾ ಕಡಿಮೆ ನಮಗೆ ಯಾವ ಥರ ದೋಸೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೋಬಹುದು. ದೋಸೆ ಮೇಲೆ ಮತ್ತು ಸೈಡಿಂದ ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ದೋಸೆಗೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕು. ಎಣ್ಣೆ ಕಡಿಮೆ ಆದರೆ ಈರುಳ್ಳಿ ಚೆನ್ನಾಗಿ ಬೇಯಲ್ಲ. ಈರುಳ್ಳಿ ಹಸಿಯಾಗಿದ್ದರೆ ದೋಸೆ ಅಷ್ಟೊಂದು ಚೆನ್ನಾಗಾಗಲ್ಲ. ದೋಸೆಗೆ ಮೇಲಿಂದ ಸ್ವಲ್ಪ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. ನಂತರ ನಿಧಾನವಾಗಿ ಈರುಳ್ಳಿನೆಲ್ಲ ಈ ಥರ ಪ್ರೆಸ್ ಮಾಡಿ, ಇಲ್ಲದಿದ್ದರೆ ಜಾಸ್ತಿ ಈರುಳ್ಳಿ ಎಲ್ಲ ಕಾವಲಿಗೆ ಅಂಟ್ಕೊಳ್ಳುತ್ತೆ. ಹಾಗೆ ದೋಸೆನ ತಿರುವು ಹಾಕ್ತಾಯಿದ್ದೀನಿ. ದೋಸೆ ಒಂದು ಕಡೆ ಸರಿಯಾಗಿ ಬೆಂದಿದೆ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ನಂತರ ದೋಸೆನ ಮೀಡಿಯಮ್ ಫ್ಲೇಮಲ್ಲೇ ಸುಮಾರು 1-2 ನಿಮಿಷ ಬೇಯಿಸ್ಕೋಬೇಕು. ಜಾಸ್ತಿ ರೋಸ್ಟ್ ಆಗಿರೋ ಆನಿಯನ್ ದೋಸೆ, ಈರುಳ್ಳಿ ದೋಸೆನ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಬಿಸಿ ಬಿಸಿ ಈರುಳ್ಳಿ ದೋಸೆ ರೆಡಿ ಆಯಿತು. ಹಾಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ತೊಗೊಂಡಿರೋ 4 ಈರುಳ್ಳಿಯಿಂದ ಈ ರೀತಿ 5-6 ದೋಸೆ ಮಾಡ್ಬೋದು. ದೋಸೆಗೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕೋದ್ರಿಂದ ಒಳ್ಳೆ ರುಚಿ ಮತ್ತು ಒಳ್ಳೆ ಬಣ್ಣ ಬರುತ್ತೆ. ದೋಸೆ ಎಲ್ರಿಗೂ ಇಷ್ಟವಾಗುವಂತಹ ತಿಂಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದು ಸಲ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿ ಈರುಳ್ಳಿ ದೋಸೆನ ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಪ್ಲೀಸ್ ಶೇರ್ ಮಾಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.